ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಗೋಲ್ಡನ್ ಚಾರ್. ಬೆಂಡೆಕಾಯಿ ತಿನ್ನಕ್ಕೆ ಯಾರಿಗೆ ಇಷ್ಟ ಇರುತ್ತೆ ಹೇಳಿ? ಅಥವಾ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಬೆಂಡೆಕಾಯಿನ ಈವ್ನಿಂಗ್ ಟೀ ಜೊತೆಗೆ ಸ್ನ್ಯಾಕ್ಸ್ ತರ ತಿನ್ನಕ್ಕೆ, ಅಥವಾ ಮೂವಿ ನೋಡುವಾಗ ಚಿಪ್ಸ್ ತರ ತಿನ್ನಕ್ಕೆ? ಯೋಚನೆ ಯಾಕೆ ಮಾಡಬೇಕು? ಬನ್ನಿ, ಇವತ್ತೊಂದು ಕ್ರಿಸ್ಪಿ ಆದ ಚಟ್ಪಟ ಆದ ಬೆಂಡೆಕಾಯಿ ಕುರ್ಕುರೆ ಹೇಗ್ ಮಾಡೋದು ಅಂತ ನೋಡೋಣ. ಸೊ ವಿತೌಟ್ ಎನಿ ಡಿಲೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಕ್ಲೀನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೆಂಡೆಕಾಯ್ದು ಟಾಪ್ ಮತ್ತೆ ಬಾಟಮ್ ಎರಡನ್ನು ನೀಟಾಗಿ ಈ ತರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಬೆಂಡೆಕಾಯಿನ 2 ಹಾಫ್ ಆಗಿ ಕಟ್ ಮಾಡ್ಕೊಳ್ಳೋಣ. 2 ಹಾಫ್ಸ್ ಆಗಿ ಕಟ್ ಮಾಡ್ಕೊಂಡ್ಮೇಲೆ ಆ ಹಾಫ್ ನ ತಗೊಂಡು 2 ಕ್ವಾರ್ಟರ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕ್ವಾರ್ಟರ್ಸ್ ಆಗಿ ಕಟ್ ಮಾಡಾದ್ಮೇಲೆ ಪ್ರತಿಯೊಂದು ಕ್ವಾರ್ಟರ್ನು ತಗೊಂಡು ಈ ತರ ಸೆಂಟ್ರಲ್ ಇರೋ ಬೀಜನ ಸಪರೇಟ್ ಮಾಡ್ಕೊಳ್ಳೋಣ. ನಾವು ಬೀಜ ಏನಕ್ಕೆ ಸಪರೇಟ್ ಮಾಡ್ಕೊಳ್ಳೋದು ಅಂದ್ರೆ, ಬೀಜದಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ. ನಾವು ಫ್ರೈ ಮಾಡುವಾಗ ಆ ನೀರಿನ ಅಂಶ ಎಲ್ಲ ಹೊರಗೆ ಬಂದು ಬೆಂಡೆಕಾಯಿ ಕ್ರಿಸ್ಪಿ ಆಗಲ್ಲ. ಅದಕ್ಕೋಸ್ಕರ ನಾವೀಗ ಈ ಬೀಜನೆಲ್ಲ ಸಪರೇಟ್ ಮಾಡ್ಕೋತಾ ಇದೀವಿ. ಅದೇ ರೀತಿ ಎಲ್ಲಾ ಬೆಂಡೆಕಾಯಿಗಳನ್ನು 4 ಕ್ವಾರ್ಟರ್ಸ್ ಅಲ್ಲಿ ಕಟ್ ಮಾಡ್ಕೊಂಡು ಬೀಜನ ಸಪರೇಟ್ ಮಾಡ್ಕೊಂಡು ಈ ತರ 3 ಸ್ಟ್ರಿಪ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 3 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 2 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಮತ್ತು 1 ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅಂದ್ರೆ ಜೋಳದ ಹಿಟ್ಟು. ಇದಿಷ್ಟನ್ನು ಹಾಕೊಂಡು ಲೈಟ್ ಆಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ನೀವಿಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ನಾನು ಇವಾಗ ಸಾಲ್ಟ್ ಆಡ್ ಮಾಡಿಲ್ಲ. ಯಾಕಂದ್ರೆ ಸಾಲ್ಟ್ ಆಡ್ ಮಾಡಿದ ತಕ್ಷಣನೇ ಬೆಂಡೆಕಾಯಿ ನೀರ್ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನೀರ್ ಬಿಟ್ಟಾಗ ಏನಾಗುತ್ತೆ, ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಂಡು ನಾವು ಎಣ್ಣೆಗೆ ಯಾವಾಗ ಬಿಡ್ತೀವಲ್ಲ ಅವಾಗ ಪಕೋಡ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಲಾಸ್ಟ್ ಅಲ್ಲಿ ಟೇಸ್ಟಿಗೆ ತಕ್ಕ ಹಾಗೆ ಸಾಲ್ಟ್ ನ ಆಡ್ ಮಾಡಿಕೊಂಡು ನೀಟಾಗಿ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ತಕ್ಷಣನೇ ಕಾದಿರೋ ಎಣ್ಣೆಯಲ್ಲಿ ಈ ರೀತಿಯಾಗಿ ಬೆಂಡೆಕಾಯಿ ಎಲ್ಲ ಬಿಡೋಣ. ಬೆಂಡೆಕಾಯಿನ ಎಣ್ಣೆಗೆ ಬಿಟ್ಟ ಮೇಲೆ 2 ಮಿನಿಟ್ಸ್ ವರೆಗೂ ಮಿಕ್ಸ್ ಮಾಡಕ್ ಹೋಗ್ಬಿಡಿ. 2 ಮಿನಿಟ್ಸ್ ಆಗ್ತಾ ಇದ್ದಂಗೆನೆ ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡು 1 ಮಿನಿಟ್ ಅಷ್ಟು ಬಿಡಿ. ಬೆಂಡೆಕಾಯಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನಿಗೆ ಟರ್ನ್ ಆದಾಗ ಒಂದು ಜಾಲರಿ ತಗೊಂಡು ಬೆಂಡೆಕಾಯಲ್ಲೆಲ್ಲಾನು ಒಂದು ಟಿಶ್ಯೂ ಪೇಪರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿರ ಎಲ್ಲಾ ಬೆಂಡೆಕಾಯಿಗಳನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಅದನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಿದ ತಕ್ಷಣನೇ ಬೆಂಡೆಕಾಯಿ ಎಲ್ಲ ಬಿಸಿ ಇರುವಾಗಲೇನೆ ಇದಕ್ಕೆ ಸ್ವಲ್ಪ ನಾವಿಲ್ಲಿ ಚಾಟ್ ಮಸಾಲ ಆಡ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಚಾಟ್ ಮಸಾಲಾನ ಆಡ್ ಮಾಡ್ಕೊಂಡಾಗ ಬೆಂಡೆಕಾಯಿ ಮೇಲೆ ಅದೆಲ್ಲ ಸ್ಟಿಕ್ ಆಗುತ್ತೆ. ಅವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಹೋಮ್ ಮೇಡ್ ಕ್ರಿಸ್ಪಿ ಆದ ಬೆಂಡೆಕಾಯಿ ಕುರ್ಕುರೆ ರೆಡಿ ಟು ಸರ್ವ್. ನೀವ್ ಈಗಿಲ್ ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೆಸಿಪಿ ಮಾಡ್ಬೇಕಂತ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.